ಕ್ಷಣಗಳಲ್ಲಿ ಲೋಕಭವನಕ್ಕೆ ಟಿವಿಕೆ ವಿಜಯ್ ಬರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. 6:30ಕ್ಕೆ ಸಮಯವನ್ನ ಕೊಟ್ಟಿದ್ದಾರೆ ರಾಜ್ಯಪಾಲ ವರ್ಲೇಕರ್ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಗ ನೀವು ಗಮನಿಸ್ತಾ ಇರುವಂತ ನೇರ ದೃಶ್ಯ ಅವ್ರ ಮನೆಯಿಂದ ಹೊರಟಿರೋದು. ರಾಜ್ಯಪಾಲರನ್ನ ಇವತ್ತೇ ಭೇಟಿ ಆಗ್ತಾರ ಲೋಕಭವನದತ್ತ ವಿಜಯ್ ಇದಾಗ್ಲೇ ಹೊರಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಭಿಮಾನಿಗಳ ಹರ್ಷೋದ್ಗಾರ ಕೂಡ ಮುಗಿಲು ಮುಟ್ಟುತ್ತಾ ಇದೆ. ಯಾಕೆಂತ ಹೇಳಿದ್ರೆ ಒಮ್ಮೆ ಪೂರ್ತಿಯಾಗಿ ರೆಡಿ ಆಗಿದ್ರು ಪ್ರಮಾಣ ವಚನ ಸ್ವೀಕಾರಕ್ಕೆ. ಎಲ್ಲಿ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಕರೆ ಮಾಡಿದ್ರು. ಅದಾದ ನಂತರ ಸಿಕ್ಕಿರುವಂತ ಬ್ರೇಕ್ ಅನ್ನ ನಾವು ಗಮನಿಸಿದ್ವಿ ಯಾವ ರೀತಿಯಾಗಿದೆ ಅಂತ. ಇವಾಗ ನಾವು ನೋಡ್ತಾ ಇರುವಂತ ದೃಶ್ಯ ವಿಜಯ್ ಮನೆಯಿಂದ ಹೊರಟಿದ್ದಾರೆ. ತಮಿಳುನಾಡು ಯಾವ ರೀತಿಯಾಗಿ ಗರಿಗೆದರ್ತಾ ಇದೆ ರಾಜಕೀಯ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 6:30ಕ್ಕೆ ಸಮಯ ನೀಡಿದ್ದಾರೆ. ಈಗಾಗಲೇ ಅರ್ಧ ದಾರಿಗೆ ಬಂದಿರುವಂತ ವಿಜಯ್ ವಾಪಸ್ ಆಗಿದ್ರು. ಇದೀಗ ಲೋಕಭವನದತ್ತ ವಿಜಯ್ ತೆರಳುತ್ತಾ ಇದ್ದಾರೆ. ಮನೆಯಿಂದ ಹೊರಟಿರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸಿದ್ವಿ. ಒಂದು ವೇಳೆ ಸರ್ಕಾರ ರಚನೆಗೆ ಅವಕಾಶವನ್ನ ಕೊಟ್ರೆ ಇವತ್ತೇ ಸಿಂಪಲ್ ಆಗಿ ಪದಗ್ರಹಣ ನಡೆದು ಹೋಗುತ್ತಾ, ಇದು ಕಾದು ನೋಡ್ಬೇಕಿದೆ. ಆನ್ ದ ವೇ ಇದ್ದಾರೆ ವಿಜಯ್. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋ ಹಾಗೆ ಲೋಕಭವನದತ್ತ ಹೊರಡ್ತಾ ಇದ್ದಾರೆ. ಸಿಂಪಲ್ ಆಗಿ ಬೇಕಾದ್ರೂ ಆಗ್ಬಹುದು. ಯಾಕಂದ್ರೆ ನೆಹರು ಸ್ಟೇಡಿಯಂನಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳಾಗಿದೆ. ಕಳೆದ 3 ದಿನದಿಂದಲೂ ಕೂಡ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ ಆಗಿರುವಂತದ್ದು. ಅದರಿಂದಾಗಿ ಅಲ್ಲೇ ಇವತ್ತು ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ ಅಥವಾ ನಾಳೆಗೇನಾದ್ರೂ ಪೋಸ್ಟ್ಪೋನ್ ಮಾಡ್ತಾರಾ ಅಥವಾ ಈಗ ಸದ್ಯಕ್ಕಂತೂ ರಾಜ್ಯಪಾಲರನ್ನ ಭೇಟಿ ಆಗೋದಕ್ಕೆ ಅವಕಾಶ ಸಿಕ್ಕಿದೆ. ಈಗ ಹೋಗ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ಅಲ್ಲಿ ತಮ್ಮ ಬಹುಮತ ಏನಿದೆ ಅದನ್ನ ಸಾಬೀತುಪಡಿಸುವ ಜೊತೆಗೆ ತಮ್ಮ ಮನವಿಯನ್ನು ಕೂಡ ಸಲ್ಲಿಸಲಿದ್ದಾರೆ. ಸರ್ಕಾರ ರಚನೆಗೆ ರಾಜ್ಯಪಾಲರಿಂದ ಅವಕಾಶ ಸಿಕ್ಕ ನಂತರ ವಿಜಯ್ ಇವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗಿರುವಂತದ್ದು. ನೋಡಿ, ಎವ್ರಿ ಡೇ ಚೇಂಜಸ್ ಹೇಗಾಗುತ್ತೆ, ಜಸ್ಟ್ ಸಂಜೆಯಿಂದ ಏನೇನಾಗ್ತಾ ಇದೆ ಅಂತ. ಹೊರಟಿರುವಂತ ವಿಜಯ್ ಅವರು ಅರ್ಧ ದಾರಿಲಿ ವಾಪಸ್ ಬರ್ತಾರೆ. ಯಾಕೆಂತ ಹೇಳಿದ್ರೆ ರಾಜ್ಯಪಾಲರು ಕೇರಳ ಪ್ರವಾಸ ಕೈಗೊಂಡಿದ್ದಾರೆ ಅನ್ನುವಂತ ಮೆಸೇಜು ಅವರಿಗೆ ಅರ್ಧ ದಾರಿನಲ್ಲಿ ಬರ್ತಾ ಇರ್ಬೇಕಾದ್ರೆ ಸಿಗುತ್ತೆ. ಯೂಟರ್ನ್ ನೋಡಿದ್ದಾರೆ. ಈಗ ನೋಡಿದ್ರೆ ಮತ್ತೆ ರಾಜ್ಯಪಾಲರ ಭೇಟಿಗೆ ತೆರಳುತ್ತಾ ಇದ್ದಾರೆ. ಬಹುಮತ ತಲುಪ್ತಾ ಇದ್ದಂತೆ ಟಿವಿಗೆ ಕೂಡ ಮೊದಲ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದೆ. ಡಿಎಂಕೆ ಅಣ್ಣಾ ಡಿಎಂಕೆ ಫಾಸಿಸ್ಟ್ ಮೈತ್ರಿ ಬಯಲಾಗ್ತಾ ಇದೆ. ಬಹುಮತ ತಲುಪ್ತಾ ಇದ್ದಂತೆ ಟಿವಿಕೆಯ ಮೊದಲ ಪ್ರತಿಕ್ರಿಯೆ ಏನ್ ಹೇಳಿದ್ದಾರೆ ಅನ್ನೋದನ್ನು ಕೂಡ ಗಮನಿಸೋಣ ನಾವು. ತಮಿಳುನಾಡಿನಲ್ಲಿ ಇನ್ನು ಸುವರ್ಣ ಯುಗ ಆರಂಭ ಆಗಿದೆ. ಇದು ಟಿವಿಕೆಯ ಮೊದಲ ಪ್ರತಿಕ್ರಿಯೆ. ಬೆಂಬಲವನ್ನ ಸೂಚಿಸಿದ ನಂತರದಲ್ಲಿ ಬಹುಮತಕ್ಕೆ ಬಂದು ತಲುಪಿಯಾಗಿದೆ. 118 ಮೀರಿದೆ. 120 ಬೆಂಬಲದೊಂದಿಗೆ ರಾಜ್ಯಪಾಲರ ಭೇಟಿಗೆ ಲೋಕಭವನದತ್ತ ವಿಜಯ್ ತೆರಳುತ್ತಾ ಇದ್ದಾರೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಏನಾಗುತ್ತೆ ಬೆಳವಣಿಗೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಒಂದು ಅರ್ಧ ಗಂಟೆಗೆ ಮುಂಚಿತವಾಗಿ ಬಂದು ಅರ್ಧ ದಾರಿನಲ್ಲಿ ಯೂಟರ್ನ್ ತಗೊಂಡಿರುವಂತ ವಿಜಯ್ ಮತ್ತೆ ಮನೆಯಿಂದ ಹೊರಟಿದ್ದಾರೆ ಲೋಕಭವನದತ್ತ. ಆನ್ ದ ವೇ ಇದ್ದಾರೆ. ಆ ನೇರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ನಲ್ಲಿ. ರಾಜ್ಯಪಾಲರು ಭೇಟಿಗೆ ಸಮಯ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವಾಗ 6:19 6:30ಕ್ಕೆ ಭೇಟಿಗೆ ಸಮಯ ಕೊಟ್ಟಿದ್ದಾರೆ ಅಂತ ತಿಳಿತಾ ಇದೆ. ಬಹುಶಃ ಅದೇ ಟೈಮಿಂಗ್ ಅನ್ನ ಇಟ್ಕೊಂಡು ಈ ಹಿಂದೂ ಕೂಡ ವಿಜಯ್ ರಾಜ್ಯಪಾಲರನ್ನ ಭೇಟಿ ಆಗೋದಕ್ಕೆ ಹೊರಟಿದ್ರು. ಬಟ್ ಅರ್ಧ ದಾರಿಯಲ್ಲಿ ಬಂದಿರುವಂತ ಮೆಸೇಜ್ ಅಂತ ಹೇಳಿದ್ರೆ ರಾಜ್ಯಪಾಲರು ಕೇರಳ ಪ್ರವಾಸ ಕೈಗೊಳ್ತಾ ಇದ್ದಾರೆ, ನಿಮ್ಮ ಭೇಟಿ ಸಾಧ್ಯ ಇಲ್ಲ ಅನ್ನೋ ಮೆಸೇಜ್ ಬರುತ್ತೆ. ಆಗ ಮತ್ತೆ ವಾಪಸ್ ಆಗಿದ್ದವರು ಈಗ ಮನೆಯಿಂದ ಹೊರಟು ಲೋಕಭವನದತ್ತ ತೆರಳುತ್ತಾ ಇದ್ದಾರೆ. ಆ ನೇರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸೊ ಈ ರೀತಿಯಾಗಿ ಬರ್ತಾ ಇರೋದು ನೋಡಿದ್ರೆ ಇವತ್ತೇನೆ ಪದಗ್ರಹಣ ನಡೆದು ಹೋಗುತ್ತಾ, ಎಷ್ಟು ಶಾಸಕರಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ಅವಾಗಲೇ ಹೇಳಿದ್ವಿ, ವಿಜಯ್ ಅವ್ರನ್ನ ಭೇಟಿ ಆಗೋದಕ್ಕೆ ಅವರ ನಿವಾಸಕ್ಕೆ ಶಾಸಕರು ಕೂಡ ಬಂದಿರ್ತಾರೆ. ನಾವ್ ಅಂದ್ಕೊಂಡ್ವಿ ಒಂದು ಇವಾಗ ರಿಟರ್ನ್ ಬಂದಿದ್ದಾರೆ, ಮುಂದೇನು ಅನ್ನೋದರ ಚರ್ಚೆಯನ್ನ ಮಾಡೋದಕ್ಕೆ ಬಂದಿರಬಹುದು ಶಾಸಕರು ಅಂತ. ಬಟ್ ಹಾಗಲ್ಲ, ಅದಕ್ಕೂ ಮೀರಿದಂತ ಕೆಲ ಲೆಕ್ಕಾಚಾರ ಇದೆ. ಈಗ ಆಗ್ತಾ ಇರುವಂತ ಬೆಳವಣಿಗೆ ಇನ್ನೊಂದು ಪ್ರಶ್ನೆ ಹುಟ್ಟಾಗ್ತಾ ಇದೆ. ಅಂತ ಹೇಳಿದ್ರೆ ಬಂದಿರುವಂತ ಶಾಸಕರು ವಿಜಯ್ ಜೊತೆಗೆ ಏನಾದ್ರೂ ಪದಗ್ರಹಣಕ್ಕೆ ಇಳಿತಾರ, ಯಾರ್ಯಾರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಇವತ್ತು. ಒಂದು ವೇಳೆ ಇವತ್ತೇ ನಡೆಯೋದಾದ್ರೆ ವಿಜಯ್ ಜೊತೆಗೆ ಬೇರೆ ಯಾವ ಶಾಸಕರು ಇರ್ತಾರೆ, ಹೇಳಿ ಕೇಳಿ ಇಷ್ಟೊಂದು ಮೈತ್ರಿ ಇದೆ, ಅವರದೇ ಡಿಮಾಂಡ್ ಕೂಡ ಇದೆ. ಸೊ ಏನಾಗುತ್ತೆ ಅನ್ನುವಂತ ಕುತೂಹಲ ಅಂತೂ ಇದ್ದೇ ಇದೆ. ಇಡೀ ದೇಶದಲ್ಲಿ ಬಹಳ ಸದ್ದು ಮಾಡ್ತಾ ಇರುವಂತ ಒಂದು ರಾಜ್ಯ ತಮಿಳುನಾಡು. ಕಾರಣ ಟಿವಿಕೆ 5 ದಿನಗಳು ಬೇಕಾಯ್ತು 112ರಿಂದ 120 ತಲುಪೋದಕ್ಕೆ. ಈ ನಡುವೆ ರಾಜ್ಯಪಾಲರನ್ನ ಪದೇ ಪದೇ ಮನವಿ ಮಾಡಿದ್ರೂ ಕೂಡ ಅವಕಾಶಗಳು ಸಿಕ್ಕಿರಲಿಲ್ಲ. ಬಹುಮತ ತೋರಿಸಿ ಅನ್ನುವಂತ ಕಾರಣನೇ ಕೊಟ್ಟು ವಾಪಸ್ ಕಳಿಸ್ತಾ ಇದ್ರು ರಾಜ್ಯಪಾಲರು. ಬಟ್ ಇವಾಗ ಆ ಪ್ರಶ್ನೆ ಎದುರಾಗೋದೇ ಇಲ್ಲ ಟಿವಿಕೆಗೆ. ಯಾಕೆಂತ ಹೇಳಿದ್ರೆ ಭರ್ಜರಿ 120 ಶಾಸಕರ ಬೆಂಬಲದ ಜೊತೆಗೆ ಈಗ ಲೋಕಭವನದ ಕಡೆಗೆ ವಿಜಯ್ ತೆರಳುತ್ತಾ ಇದ್ದಾರೆ. ಅವ್ರ ಜೊತೆಗೆ ಬೇರೆ ಶಾಸಕರಿರುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕೆಂತ ಹೇಳಿದ್ರೆ ಅವರ ಮನೆಗೆ ಶಾಸಕರು ಭೇಟಿಯನ್ನ ಕೊಟ್ಟಿದ್ರು.
ಹಾಗಾಗಿ ಇವತ್ತು ಪದಗ್ರಹಣ ನಡೆಯುತ್ತಾ, ರಾಜ್ಯಪಾಲರ ಭೇಟಿ ಆಗುತ್ತಾ, ಚರ್ಚೆಗಳಿಗೆ ಏನೇನಾಗುತ್ತೆ? ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ತಯಾರಿ ಮಾಡ್ಕೊಂಡಿರೋರು ಈಗ ಹೇಗೆ ಪದಗ್ರಹಣ ನಡೆಸ್ತಾರೆ ಅಂತ